ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ಒಂದು ರೆಸಿಪಿ ಒಳಗೆ ನಾನು ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕಕತ್ತೀನಿ. ಭಾಳ ಏನಲ್ರಿ, ಸ್ವಲ್ಪ ಹಾಕಕತ್ತೀನಿ. ಒಂದು 6ರಿಂದ 7 ನಾನು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡದು ಸಣ್ಣದು ಐತ್ರಿ ಲಿಂಬೆ ಹಣ್ಣು. ನೋಡಿರಿ, ಇವಾಗ ಅದನ್ನೆಲ್ಲ ಚೆನ್ನಾಗಿ ಒಂದು 2ರಿಂದ 3 ಸತಿ ತೊಳೆದು ಅದಾದ ನಂತರ ಒಂದು ಟವೆಲ್ ಅಥವಾ ಒಂದು ಯಾವುದಾದ್ರೂ ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೆ ನಾನು. ಇವಾಗ ಅದನ್ನು ಸಣ್ಣದಾಗಿ ಈ ರೀತಿ ನಮಗೆ ಎಷ್ಟು ಸಣ್ಣ ಬೇಕು ನೋಡಿರಿ ಅಷ್ಟು ಸಣ್ಣ ಹೋಳು ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ್ರಿ. ಇಷ್ಟು ಸಾಕಾದ್ರೆ ಇಷ್ಟು ಹೋಳು ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿರಿ. ಇದನ್ನ ಹೋಳು ಮಾಡಿಕೊಂಡು ನಾನೊಂದು ಪ್ಲಾಸ್ಟಿಕ್ ನೀರು ಇರಬಾರ್ದ್ರಿ ಅದರೊಳಗೆ, ಪ್ಲಾಸ್ಟಿಕ್ ಡಬ್ಬ ಅಂಥದ್ರೊಳಗೆ ಹಾಕಿ ಇಡಾತೀನಿ. ಇದಕ್ಕೆ ಈಗ ಕಟ್ ಮಾಡಿಟ್ಟಿರುವಂತಹ ಲಿಂಬೆ ಹಣ್ಣನ್ನು ಹಾಕಿದ ಮೇಲೆ ನಾನು ಇದಕ್ಕೆ ಒಂದು 2 ಸ್ಪೂನ್ನಷ್ಟು ನಾನು ಉಪ್ಪನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೋರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಉಪ್ಪು ಒಂದು 2 ಟೇಬಲ್ ಸ್ಪೂನ್ ಆದ್ರೆ ಹುಳಿನ ಮುರಿತೈತಿ. ಸೊ ಅದಕ್ಕಂತ ಹೇಳಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಒಂದು 2 ಸತಿ ನಾವು ಇದನ್ನು ಮಾಡಬೇಕಾಗತ್ತೆ ರೀ. ಅಂದರೆ ಎಲ್ಲದಕ್ಕೂ ಈ ಉಪ್ಪು ಸೇರ್ಕೋಬೇಕು. ಇದು ಏನಿಲ್ಲ ಅಂತಂದ್ರೆ ಒಂದು 10ರಿಂದ 11 12 ದಿನ ಆದ್ರೂ ನಾವು ಇದನ್ನು ಕಳಿಸ್ಬೇಕಾಗತ್ತೆ ರೀ. ಅಂದರೆ ಇದು ಉಪ್ಪಿನ ಜೊತೆಗೆ ಬೆರೆತ್ಕೋಬೇಕಾಗತ್ತೆ, ಕಳಿಬೇಕಾಗತ್ತೆ ಇದು ಉಪ್ಪಿನಕಾಯಿ. ಸೊ ಅದಕ್ಕಂತೇಳಿ ಈ ರೀತಿ ನಾನು ಮುಚ್ಚಳನ ಮುಚ್ಚಿ ಮೇಲೆ ಕೆಳಗೆ ಉಪ್ಪೆಲ್ಲ ಇದಕ್ಕೆ ಲಿಂಬೆ ಹಣ್ಣಿಗೂ ಹತ್ತಲಿ ಅಂತಂದು ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡ್ರಿ, ನಾನು ಒಂದು 10ರಿಂದ 12 ದಿನ ಬಿಟ್ಟಿದ್ದೆ ನಾನು. ಇವಾಗ ಎಷ್ಟು ಚೆನ್ನಾಗಿ ಕಳ್ತೈತೆ ಅಂಥೇಳಿ ನೋಡ್ಬೋದು. ಅದಕ್ಕೆ ಒಟ್ಟು ನೀರು ಮುಟ್ಸಕ್ಕೆ ಹೋಗಬಾರ್ದ್ರಿ. ಇವಾಗ ಅದಕ್ಕೆ ಹಾಕುವಂತಹ ಮಸಾಲೆ ಅಂದರೆ ಅದಕ್ಕೆ ಹಾಕುವಂಥದ್ದನ್ನು ಇಂಗ್ರೀಡಿಯೆಂಟ್ಸ್ನ ನಾನು ಹುರ್ಕೊಳಕತ್ತೀನಿ ರೀ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಸಿವೆ ಹಾಕ್ಕೊಂಡೇನಿ ರೀ. ಹಂಗನ ಒಂದು 1/4 ಟೇಬಲ್ ಸ್ಪೂನಷ್ಟು ಒಂದು 10 ಮೆಂತ್ಯ ಕಾಳನ್ನು ಹಾಕ್ಕೊಂಡೇನಿ ರೀ. ಎನಿಸಿದ್ರಂತರೂ 10 ಕಾಳದವ್ರಿ ಇವು. 10 ಮೆಂತ್ಯ ಕಾಳನ್ನು ಹಾಕೋರಿ. ಮೆಂತ್ಯ ಕಾಳು ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಹಿ ಆಗುತ್ತೆ. ಅದಕ್ಕಂತ ಹೇಳಿ ನಾನು ಒಂದು 10 ಕಾಳು ಹಾಕ್ಕೊಂಡೇನಿ. ಈ ಸಾಸಿವೆ ಮತ್ತು ಈ ಮೆಂತ್ಯ ಕಾಳನ್ನ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣ್ರಿ. ಹಸಿದು ಹಾಕಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಲೈಟಾಗಿ ಹುರ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ತಣ್ಣಗಾದ ನಂತರ ಒಂದು ಕುಟ್ಟಾಣಿ ಒಳಗೆ ಹಾಕ್ಕೊಂಡು ನಾವು ಸ್ವಲ್ಪ ತರಿಯಾಗಿ ನಾವು ಕುಟ್ಕೊಳ್ಳೋಣ್ರಿ ಕುಟ್ಟಣಿ ಒಳಗೆ. ಇಲ್ಲ ನೀವು ಮಿಕ್ಸಿಗೆ ಜಾಸ್ತಿ ಮಾಡಿ ಮಿಕ್ಸಿಗೆ ಹಾಕೊಳ್ಳೋರಿದ್ರಿ ಅಂತಂದ್ರೆ ಜಾಸ್ತಿ ಮಿಕ್ಸಿಗೆ ಹಾಕೋಬೋದು ನೀವು, ಜಾಸ್ತಿ ಮಾಡೋರಿದ್ರಿ ಅಂತಂದರೆ. ನಾನು ಕುಟ್ಟಾಣಿ ಒಳಗನ್ನ ಇವನ್ನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ನೋಡಿರಿ. ಈ ರೀತಿ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿರಿ ಇದನ್ನು. ಇದಾದ್ಮ್ಯಾಗ ನಾನು ಇದಕ್ಕೆ ನೋಡ್ತಾ ಇದ್ರಲ್ಲ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಹಾಕೋರಿ. ನೀವು ಎಷ್ಟು ಖಾರ ತಿಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಾರ ಹೆಚ್ಚು, ಉಪ್ಪು ಖಾರ ಎಲ್ಲದೂ ಕರೆಕ್ಟ್ ಆತಂತಂದ್ರೆ ಲಿಂಬೆಕಾಯಿ ಉಪ್ಪಿನಕಾಯಿ ಚಲೋ ಆಗುತ್ತೆ. ಅದಕ್ಕಂಥೇಳಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಖಾರ ಹಾಕ್ಕೊಂಡೇನಿ. ಖಾರ ಜಾಸ್ತಿ ಬ್ಯಾಡ್ ಅಂಥೇಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನು ಮೇಲೆ ಕೆಳಗೆ ಈ ರೀತಿ ನಾವು ಒಂದು ಸತಿ ಮಾಡ್ಕೊಳ್ಳೋಣ್ರಿ. ಖಾರ ಎಲ್ಲ ಕಡೆ ಹತ್ಕೊಳ್ಳುತ್ತೆ. ಅದಾದಮೇಲೆ ನಾನು ಇದಕ್ಕೆ ಕುಟ್ಟಾಣಿ ಒಳಗೆ ಕುಟ್ಟುವಂತಹ ಈ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡು ಕುಟ್ಕೊಳಕತ್ತೀನಿ ನೋಡ್ರಿ ನಾನು. ಇವಾಗ ಇದಕ್ಕೆ ಒಂದಿಷ್ಟು ಎಣ್ಣೆ ಕಾಸ್ಬೇಕಾಗತ್ತೆ ರೀ. ನಾವು ಇದನ್ನು ಸ್ವಲ್ಪ ಸಣ್ಣ ಕುಟ್ಕೊಂಡು ಬಿಡೋಣ. ಈ ರೀತಿ ಒಳಗೆ ಕುಟಾಣಿ ಒಳಗೆ ಕುಟ್ಕೊಂಡು ಬಿಡೋಣ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ರೀ. ನೀವು ಒಂದು ಸತಿ ಟ್ರೈ ಮಾಡಿರಿ ಈ ರೆಸಿಪಿನ, ಚಲೋ ಆಕೈತಿ. ಅನ್ನದೊಳಗೆ ಬಿಸಿ ಬಿಸಿ ಚಪಾತಿ ಅಥವಾ ರೊಟ್ಟಿ ಒಳಗೂ ಇದನ್ನ ನೆಂಚ್ಕೊಳಕಂತರೂ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಊಟನೇ ಇಲ್ಲ ನೋಡ್ರಿ. ಹಂಗೆ ಈ ಉಪ್ಪಿನಕಾಯಿ ಇತ್ತಂದ್ರೆ ಅಷ್ಟು ಟೇಸ್ಟ್ ಬರ್ತೈತಿ. ಊಟ ನಾಲ್ಗೆ ಕೆಟ್ಟಿದ್ರು ಕೂಡ ಇದು ಟೇಸ್ಟ್ ಕೊಡ್ತೈತಿ. ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ನಾನು ಮಾಡ್ಕೊಂಡೇನಿ. ಅದಾದಮೇಲೆ ಇದನ್ನು ಉಪ್ಪಿನಕಾಯಿ ಹಾಕಿಲ್ರಿ, ಖಾರ ಅದು ಎಲ್ಲ ಹಾಕಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕಾಕೈತಿ. ಇದನ್ನು ನೋಡಿರಿ, ಈಗ ನಾನು ಸ್ವಲ್ಪ ಎಣ್ಣೆ ಕಾಸ್ಕೊಳಕತ್ತೀನಿ. ಎಣ್ಣೆ ನಾವು ಸ್ವಲ್ಪ ನೋಡಿಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಬೇಕು. ನಾನು ಈ ಬಟ್ಟಲಿಂದ ಒಂದು ಬಟ್ಲ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಮೆಜರ್ಮೆಂಟಿಗೆ ಎಣ್ಣೆ ನೋಡಿಕೊಂಡು ಹಾಕೋರಿ. ಇದನ್ನು ಸ್ವಲ್ಪ ಕಾಯಿಸ್ಕೊಳ್ಳೋದು, ಜಾಸ್ತಿ ಕಾಯಿಸ್ಕೊಳ್ಳೋದೇನು ಬೇಡ. ಸಣ್ಣದು ಒಂದು ಬೌಲ್ ತೊಗೊಂಡು ಅದರಿಂದ 1 ಕಪ್ ಆಗುವಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ನೋಡ್ತಾ ಇದ್ದಾರಲ್ವ ನಾನು ಎಷ್ಟು ಹಾಕ್ಕೊಳಕತ್ತೀನಿ ಅಂಥೇಳಿ. ಇದು ಮೆಜರ್ಮೆಂಟ್ ಅಂತೂ ಕರೆಕ್ಟ್ ಆಗೈತೆ ರೀ. ಉಪ್ಪಿನಕಾಯಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗೈತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿರಿ ನೋಡಿರಿ. ಈಗ ಈ ಉಪ್ಪಿನಕಾಯಿಗೆ ನಾನು ಕುಟ್ಟಿಟ್ಟಿರುವಂತಹ ಕುಟ್ಟಾಣಿ ಒಳಗಿರುವಂತಹ ಈ ಸಾಸಿವೆ ಮತ್ತು ಮೆಂತ್ಯ ಕಾಳಿಂದ ಪುಡಿನ ಸೇರಿಸ್ಕೊತೀನಿ ಇದಕ್ಕೆ.
ಸ್ವಲ್ಪ ಕಾದ ಎಣ್ಣೆನ ಆದಷ್ಟು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಪ್ಲಾಸ್ಟಿಕ್ಕಿಂದ ನಾವು ಯೂಸ್ ಮಾಡತ್ತೀನಲ್ಲ. ನೀವು ಗಾಜಿಂದು ಅಥವಾ ಗಾಜಿಂದ್ರೊಳಗೆ ಹಾಕ್ಕೊಳಕತ್ತಿದ್ರ ಅಂತಂದ್ರೆ ಒಂದು ಸ್ವಲ್ಪ ಆದಷ್ಟು ನಡಿತೈತಿ. ಬಟ್ ಪ್ಲಾಸ್ಟಿಕ್ನೊಳಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ನಾನು ಬಿಸಿನ ತಣ್ಣ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಉಗುರು ಬೆಚ್ಚಗೆ ಮಾಡಿಕೊಂಡು ಅದಾದ ನಂತರ ನಾನು ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಇವಾಗಲೇ ನೀವು ಉಪ್ಪನ್ನು ನೋಡ್ಕೋರಿ. ಉಪ್ಪು ಕರೆಕ್ಟಾಗಿತ್ತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ನೀವು ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಆದರೂ ಕೆಡ್ತೈತಿ, ಕಡಿಮೆ ಆದರೂ ಕೆಡ್ತೈತಿ. ಇದಕ್ಕೆ ನೋಡ್ರಿ ನಾನೀಗ ಕುಟ್ಟಿಟ್ಟಿರೋದು ಸಾಸ್ವೆ ಮತ್ತು ಮೆಂತ್ಯಕಾಳಿಂದು ಪುಡಿ ಹಾಕ್ಕೊಳತ್ತೀನಿ. ನೀವು ಮೆಂತ್ಯಕಾಳು ಬೇಡ ಅಂತಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ನನಗೆ ಇಲ್ಲಿ ಹಾಕ್ಕೊಳತ್ತೀನಿ, ಚಲೋ ಆಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಕಾದು ಇಟ್ಟಿರುವಂತಹ ಎಣ್ಣೆನೂ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಇದನ್ನು ಮತ್ತೊಂದು 10-12 ದಿನ ಬಿಟ್ಟಿದ್ದೀನಿ ನಾನು. ಅದಾದಮೇಲೆ ನಿಮ್ಗೆ ತೋರ್ಸಾಕತ್ತೀನಿ ಯಾವ ರೀತಿಯಾಗಿತ್ತು ಉಪ್ಪಿನಕಾಯಿ ಅಂತೇಳಿ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ರೀ. ಈ ಉಪ್ಪಿನಕಾಯಿ ನೋಡ್ತಾ ಇದ್ರೇ ಬಾಯೊಳಗೆ ನೀರು ಬರತೈತಿ, ಹಂಗಾಗೈತಿ ಇದು ಉಪ್ಪಿನಕಾಯಿ. ನೀವು ಒಂದ್ಸತಿ ಎಲ್ಲರೂ ಟ್ರೈ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ. ಹಂಗನ ಈ ರೆಸಿಪಿ ನೋಡಿ ಹೆಂಗಾಗಿತ್ತಂತ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗುಂಡಂತ್ರಿ. ಯಾರೆಲ್ಲ ನನ್ನ ಚಾನಲ್ ಹಂಗೆ ನೋಡಾತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಆದಷ್ಟು ನಾನು ಹಾಕುವಂಥ ಹೊಸ ಅಡುಗೆ ವಿಡಿಯೋ ನಿಮ್ಗೆ ಬಂದು ತಲುಪ್ತಾವು, ನೀವೇ ನೋಡ್ಬೋದು ನನ್ನ ವಿಡಿಯೋನ. ಇವಾಗ ನೋಡ್ತಿದ್ರಲ್ಲ ಮತ್ತೊಂದು 10-12 ದಿನ ಬಿಟ್ಟು ಎಷ್ಟು ಚಂದ ಕಳ್ತೈತೆ ಅಂಥೇಳಿ. ಫುಲ್ ಮೇಲ್ಗಡೆ ಸಿಪ್ಪಿ ಎಲ್ಲ ಕಳ್ತೈತೆ ಅದು. ಸೊ ಇವಾಗ ನೋಡ್ತಾ ಇದ್ರಲ್ಲ ಒಂದು ಬಟ್ಲಕ್ಕೆ ಹಾಕಿ ತೋರಿಸ್ತೀನಿ. ಭಾಳ ಚಲೋ ಆಗಿತ್ತು. ಅನ್ನದ ಜೊತೆಗೆ ಇದನ್ನ ಹಾಕ್ಕೊಂಡು ತಿಂತಾಯಿದ್ರೆ ಹಬ್ಬ ಎಷ್ಟು ಚೆನ್ನಾಗಿ ಅನ್ಸತ್ತೆ ರೀ. ಎಷ್ಟು ಚಲೋ ಆಗೈತಿ ಉಪ್ಪಿನಕಾಯಿ. ನಮ್ಮ ಮನೆ ಒಳಗಂತೂ ಎಲ್ಲರೂ ಇಷ್ಟಪಟ್ರಿ ಈ ಲಿಂಬಿಕಾಯಿ ಉಪ್ಪಿನಕಾಯಿ. ನೋಡ್ತಾ ಇದ್ರಲ್ಲ, ಈಗ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗೈತೆ ಅಂಥೇಳಿ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.